ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಫ್ರೇಮ್ ಬರ ಇಲ್ಲಿ ಕರೆಕ್ಟ್ ಆಯ್ತು ಸರ್. ಅಶೋಕ್ ಸರ್ ಅಲ್ಲೇ ಕೈ ತೋರಿಸಿ. ಅಲ್ಲೇ ಯಾರಿದ್ದಾರೆ ಸರಿ ಕಡೆ ಓಕೆ ಅದೇ ಇಟ್ಕೊಳ್ಳಿ ಔಟ್ರಲ್ಲಿ ಇಲ್ಲಿ ಸರ್ ಇಲ್ಲಿ ಜಾಲಹಳ್ಳಿಯ ಮತದಾನ ಕೇಂದ್ರದಲ್ಲಿ ಮತ ಚಲಾಯಿಸಿದ್ದೀನಿ. ನಾನು, ನಮ್ಮ ಶ್ರೀಮತಿಯವರು, ನಮ್ಮ ತಾಯಿಯವರು. ಅವರು ಸುಮಾರು 92 ವಯಸ್ಸು. ಈಗಾಗಲೇ ಅವರು ಮನೆ ಹತ್ರನೇ ಮತವನ್ನು ಚಲಾಯಿಸಿದ್ದಾರೆ. ಇಡೀ ದೇಶವೇ ಸಂಭ್ರಮ ಪಡುವಂತ, ಇಡೀ ದೇಶದ ಕಾವಲುಗಾರ ಯಾರಾಗಬೇಕು, ಈ ದೇಶವನ್ನು ಸಮರ್ಥವಾಗಿ ವಿಶ್ವಮಟ್ಟದ ವಿಶ್ವಗುರುವಾಗಿ ಭಾರತವನ್ನು ಮಾಡುವಂತ ಒಂದು ಶಕ್ತಿ ಪಾರ್ಟಿಗೆ ಮತ್ತು ಪಕ್ಷಕ್ಕೆ ಮತವನ್ನು ಜನ ಚಲಾಯಿಸ್ತಾರೆ. ಜನ ಬಹಳ ಬುದ್ಧಿವಂತರಿದ್ದಾರೆ. ಚುನಾವಣಾ ರಂಗದಲ್ಲಿ ವಿದ್ಯೆ ಇಲ್ಲದವ್ರು ಇರ್ಬೋದು, ಯಾರೇ ಇರ್ಬೋದು ಕೂಡ ಭಾರತದಲ್ಲಿ ಎಲ್ಲರೂ ಕೂಡ ಪ್ರಜ್ಞಾವಂತರಿದ್ದಾರೆ. ಅವರು ಮತವನ್ನು ಚಲಾಯಿಸ್ತಾರೆ. ನಾನು ಕೂಡ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಡೀ ಕರ್ನಾಟಕದ ಜನಗಳಿಗೆ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೂಡ ವಿನಂತಿ ಮಾಡ್ತೀನಿ, ದಯವಿಟ್ಟು ನಿಮ್ಮ ಅಮೂಲ್ಯವಾದಂಥ ಮತವನ್ನು ಚಲಾಯಿಸಿ. ಯಾವುದೇ ಕಾರಣಕ್ಕೂ ಮತದಾನದ ಇಂದ ದೂರ ಉಳಿಬೇಡಿ. ಸಮಸ್ಯೆಗಳಿರ್ಬೋದು, ಆದರೆ ಮತದಾನ ಕೇಂದ್ರದಿಂದ ದೂರ ಉಳಿಬೇಡಿ. ಮತ ಚಲಾಯಿಸಿ. ಮತ ಚಲಾಯಿಸುವ ಮುಖಾಂತರ ಈ ದೇಶದ ಭವಿಷ್ಯವನ್ನು, ಈ ದೇಶದ ಅಭಿವೃದ್ಧಿಯನ್ನು ತೀರ್ಮಾನ ಮಾಡುವಂಥ ಒಂದು ಚುನಾವಣೆ ಇದು. ಇಂಥ ಒಂದು ಅಪರೂಪದ ಚುನಾವಣೆಯಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ಮತದಾನ ಕೇಂದ್ರಕ್ಕೆ ಬರಬೇಕು. ವಿನಂತಿ ಮಾಡ್ತೀನಿ. ಆದಷ್ಟು ಬೆಳಗ್ಗೆ ಬೇಗ, ಬಿಸಿಲಿದೆ ಜಾಸ್ತಿ, ಆದಷ್ಟು ಬೇಗ ಬೆಳಗ್ಗೆನೇ ಬಂದು 11 ಗಂಟೆ ಒಳಗಡೆ ಮತವನ್ನು ಚಲಾಯಿಸಿದರೆ ಒಳ್ಳೆಯದು ಅಂತೇಳಿ ನಾನು ರಾಜ್ಯದ ಜನತೆಗೆ ಸವಿನಯ ಪ್ರಾರ್ಥನೆಯನ್ನ, ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.